ಮೊನ್ನೆ ರೀಲ್ಸ್ ಇದ್ದು ರೀಕ್ಯಾಪ್ ಆಗ್ತೇನೆ, ನೋಡ್ಕೊಂಡ್ ಬನ್ನಿ. ಮತ್ತೆ ಈ ರೀಲ್ಸ್ಗೆ 50,000 ವ್ಯೂಸ್ ಬಂದು 1,000 ಲೈಕ್ ಬಂತು ಅಂದ್ರೆ ನಾನು ಇವರ ಹಾಗೆ ಹೇರ್ ಸ್ಟೈಲ್ ಮಾಡ್ತೇನೆ ಪಕ್ಕ ಮಾತ್ರ. ಇಲ್ಲೇ ನಾನು ಮಾಡಿರೋ ದೊಡ್ಡ ತಪ್ಪು. ಎಂತ ಮಾರೆ ನೀವೆಲ್ಲ 50K ಜಸ್ಟ್ 12 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾಕೆ ಎಲ್ರು ಕತ್ರಿ ಬ್ಲೇಡ್ ಹಿಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ರಿ? ತಲೆನ ನನ್ನ ಕೈಲಿ ಕೊಡಿ ಸರ್, ಈ ಔಟ್ಸ್ಟ್ಯಾಂಡಿಂಗ್ ಸಾವುದು ಕಲೆ ಏನು ಅಂತ ನೋಡಿ. ಇವತ್ತು ಕಟಿಂಗ್ ಮಾಡಿಸಿ ಬಿಡುವ ಅಂತ ಬಂದಿದ್ದೆ, ಆದ್ರೆ ಇವತ್ತು ಮಂಗಳವಾರ ಯಾವ ಕಟಿಂಗ್ ಶಾಪ್ ಓಪನ್ ಇರ್ಲಿಲ್ಲ. ಮಾರೆ ಬಯ್ಯ ಸಾವು ಇವತ್ತು ಓಪನ್ ಇಟ್ಟಿದ್ದಾನೆ ನೋಡಿ. ಈ ತರದ್ದು ಚಾಲೆಂಜ್ ಎಲ್ಲ ನಾನು ಚ್ವಿಂಗಮ್ ತರ ಅಗದು ಉಗಿದು ಬಿಡ್ತೇನೆ. ಏನೋ ಪುಂಗ್ತಾ ಇದ್ದಾನಂತ ಎಣಿಸ್ಬೇಡಿ. ಈ ಚಾಲೆಂಜ್ ಬಗ್ಗೆ ಕರೆಕ್ಟ್ ಆಗಿ ಕನ್ಕ್ಲೂಷನ್ ಕೊಡ್ತೇನೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾವಾಗ ಮೊನ್ನೆದು ರೀಲ್ಸ್ 60K ದಾಟಿತೋ ನನ್ಗೆ ಮಂಡ್ಯ ಹಾಳಾಯ್ತು. 100K ಕಂಪ್ಲೀಟ್ ಆದ್ಮೇಲೆ ನಂಗೆ ಅನ್ಸ್ಲಿಕ್ಕೆ ಶುರು ಆಯ್ತು ಈ ಚಾಲೆಂಜ್ ಅನ್ನು ಹೇಗಾದ್ರೂ ಮಾಡ್ಬೇಕಲ್ಲ ಅಂತ. ನಾನು ಯಾಕೆ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ದೇನೆ ಗೊತ್ತುಂಟಾ? ಒಂದು ದಿನ ಕಾಲೇಜಲ್ಲಿ 2,000 ಜನರ ಮುಂದೆ ಈ ವೇಷದಲ್ಲಿ ಕುಣಿದಿದ್ದೇನೆ ನಾನು. ಈ ಮೊದಲೇ ಒಂದ್ಸರ್ತಿ ನೋಡಿದಿರಿ ನಂದು ಕಟಿಂಗ್ ಹೇಗೆಲ್ಲ ಇರ್ತದೆ ಅಂತ. ಈಗ 2,000 ಫಾಲೋವರ್ಸ್ ಇದ್ರಿಗೆ ನಾನು ಈ ತರ ಕಟಿಂಗ್ ಮಾಡ್ಸೋದು ದೊಡ್ಡದಾ? ನಂಗೆ ಸಹ ತುಂಬಾ ದಿನದಿಂದ ಒಂದು ಸ್ಪೂಫ್ ಚಾನಲ್ ಓಪನ್ ಮಾಡ್ಬೇಕಂತ ಆಸೆ ಇತ್ತು. ಸದ್ಯಕ್ಕೆ ಸ್ವಲ್ಪ ಕಷ್ಟ ಇದೆ. ಇನ್ನು ನನ್ನ ಟ್ರಾನ್ಸ್ಫಾರ್ಮೇಶನ್ ಸೀರೀಸ್ ಎಂಡ್ ಆಗ್ಲಿಕ್ಕೆ ಬಂದಿದೆ. ಇದೆಲ್ಲ ಮುಗಿಸಿ ಆದ್ಮೇಲೆ ಬಿಡುವು ಮಾಡ್ಕೊಂಡು ಈ ಸ್ಪೂಫ್ ಚಾನಲ್ ಓಪನ್ ಮಾಡಿ ಈ ತರ ಕಟಿಂಗ್ ಮಾಡಿ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ತೇನೆ. ಇದೆಲ್ಲ ಮಾಡ್ಲಿಕ್ಕೆ ನಂಗೆ ನನ್ನ ಕೂದಲ್ ನನ್ನ ಕಾಲರಿಗೆ ಟಚ್ ಆಗ್ಬೇಕು, ಅಷ್ಟು ಟೈಮ್ ಸಾಕು. ಅಲ್ಲಿ ತನಕ ಆ ವಿಡಿಯೋಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.